ಪ್ರಸಾದ ಇಕ್ತಾರೆ ಹತ್ತು ಹಂಗೆ ತಿನ್ನೋದು ಮುಖ್ಯ. ಯಾವುದಂತ ಗೆಸ್ ಮಾಡಿ. ಸೇಮ್ ಬ್ಲ್ಯಾಕ್ ಕಲರ್ ಒಂದಿನ ನಾನು ತೆಗ್ದು ಸಬ್ಸ್ಕ್ರೈಬ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಫ್ರೈಡೇ ಆಗಿರೋದ್ರಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿರೋ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನನಗೆ ಇವತ್ತು ಕಾಲೇಜ್ ರಜಾ, ಬಿಕಾಸ್ ಫ್ರೆಶರ್ಸ್ ಡೇ ನಡೀತಾ ಇದೆ ಕಾಲೇಜಲ್ಲಿ. ಅದಕ್ಕೆ ನಮಗೆ ಕಾಲೇಜ್ ರಜಾ ಕೊಟ್ಟಿದ್ದಾರೆ. ಈಗ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಸಿಂಪಲ್ಲಾಗಿರಲಿ ಅಂತ ಕಾರ್ಡ್ ಸೆಟ್ ಹಾಕಿದ್ದೀನಿ. ಫೈನಲ್ಲಾಗಿ ನಾನು ರೆಡಿಯಾಗಿ ನನ್ನ ಔಟ್ಫಿಟ್ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ಆಮೇಲೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈಗ ಕೆಳಗೆ ಹೋಗಿ ನಮ್ಮ ಅಕ್ಕ ಏನು ಮಾಡ್ತಿದ್ದಾರೆ ಅಂತ ನೋಡುವ. ನಮ್ಮೊಂದು ಪೂಜೆ ಕೆಲಸ ಆಯಿತು. ನಮ್ಮ ಅಕ್ಕ ಪ್ರಸಾದ ಇಕ್ತಾರೆ ಪ್ರಸಾದ ತೋರಿಸಿ ಬನ್ನಿ. ಪ್ರಸಾದ ಹೆಂಗೆ ಮಾಡೋದು ಚಾಟ್ ಜಿಪಿಟಿನ ಕೇಳ್ಕೊಂಡು ಮಾಡ್ತಾ ಇದ್ಲು. ಪ್ರಸಾದನ ತೋರಿಸಿ ಈ ಕಡೆ ಝೂಮ್ ಪಣ್ಣಮ್ಮ ಫೋಕಸ್ ಇತ್ತು. ಅದು ಹೋಗಿ ಕ್ಯಾಮ್ರಾ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಮೊನ್ನೆ ಹೊಸೂರ್ಗೆ ಹೋದಾಗ ಗೀತು ಸರ್ ತಗೊಂಡಿದ್ದು. ಆಮೇಲೆ ಯಾವಾಗೂ ಶೆಡ್ ಮುಂದೆನೇ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಬಿಡಿ. ನಮ್ಮ ಮನೆಗೆ ಸ್ವಲ್ಪ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಆಗ್ತಾ ಇದೆ, ಅದಕ್ಕೆ ಆಚೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಪೂಜೆ ಸಾಮಾನು ರೆಡಿ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಬನ್ನಿ ಎಲ್ಲ ಮನೆ ಪೂಜೆ ಸಾಮಾನು ಇಲ್ಲಿ ಎಲ್ಲ ಬೇಗ ಸೀರೆ ಪೂಜೆ ಸಾಮಾನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಸರಿ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ಏನಿದ್ರು ಕಾರ್ ಎತ್ಕೊಂಡು ಹೋಗೋದು. ನಮ್ಮ ಅಕ್ಕ ಒಮ್ಮನ್ ಹೊಸರಲ್ಲಿ ತೊಗೊಂಡಿರೋದೇ ಎಲ್ಲ ಹಾಕ್ಕೊಂಡು ಗೀತೂರಲ್ಲಿ ಪ್ರಮೋಷನ್ ಅಂದ್ಕೊಂಬಿಡಿರ. ಯಾವ ಪ್ರಮೋಷನ್ನು ಇಲ್ಲ. ಟ್ಯಾಬ್ ಫೋನ್ ನನ್ನ ಹತ್ರ ಐತೆ. ಟ್ಯಾಬ್ ಆಡಿಗ್ಲ ಎತ್ಕೊಂಡಾಗ ಎತ್ಕೊ. ಬ್ಲೂಟೂತ್ ಸರ್ವಿಸ್ ಕೊಟ್ಟಿಲ್ಲ ಮತ್ತು ವರ್ಕ್ ಆಗಲ್ಲ ಅಂದ್ಬಿಟ್ಟು ಮಿನಿ ಬೂಸ್ಟ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ. A few moments later. ಆ್ಯಸ್ ಯೂಶುವಲ್ ತಿಂಡಿಗೆ ನಿಲ್ಸಿದ್ವಿ ಮಂಜುನಾಥ್ ಹೋಟೆಲ್ ಹತ್ರ. ಆ್ಯಸ್ ಯೂಶುವಲ್ ಬರೋ ಹತ್ರ ಇವಾಗ ತಿಂದ್ಬಿಟ್ಟು ಹೊಟ್ಟೆ ಫುಲ್ಲು ಹಸಿತಾಯಿತ್ತು. ಅದಕ್ಕೆ ನಾನು ಹೊಸ ಹೇರ್ ಸ್ಟೈಲ್ ಹೆಂಗಿದೆ ಕಮೆಂಟ್ ಮಾಡಿ. ಏನು ತಗೊಂಡಿದ್ದೀರ? 5 ಮಿನಿಟ್ಸಲ್ಲಿ ತಿಂದ್ವಿ. ಅದೇನು ತಿಂದ್ವಿ ನಮಗೆ ಗೊತ್ತಿಲ್ಲ. ತಿನ್ಬಿಟ್ಟು ಹಂಗಾಗಿ ಗೊತ್ತಿಲ್ಲ. ಸೌಂಡು ಕೇಳಿಸಲ್ಲ. ನಾನು ಹೆಂಗೆ ಹತ್ತು ಹಂಗೆ ನನ್ನ ಝೂಮ್ ಮಾಡಿ ಹಂಗೆ ಮಾಡಿ ಏನು ಮಕ್ಕ ನೋಡ್ರಿ ಹೆಂಗತ್ತು. ಒಂದೊಂದು ಸ್ಪೂನ್ ಹಾಕ್ಕೊಂಡು ಎಲ್ರಿಗೂ 2 ಸ್ಪೂನ್ ಹಾಕ್ತಿದ್ರು. ಅಲ್ಲಿಗೂ ಹೋಗಿದ್ಲು ಗಾಯ್ಸ್ ದೇವರು. ಪೂಜೆ ಎಲ್ಲ ಮುಗೀತು. ಇವಾಗ ಊಟಕ್ಕೆ ಅಂತ ನಾವು ಯಾವಾಗೂ ನವಯಿಗ ಹೋಗ್ತೀವಿ. ಫುಲ್ ಸೌಂಡು ದೇವ್ರೇನೋ ಬರ್ತಾ ಇದೆ ಅನ್ಸುತ್ತೆ. ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪನ ಚಪ್ಪಲಿ ಯಾರು ಕತ್ಕೊಂಡು ಹೊಟ್ಟೋಗವ್ರೆ. ನೆನ್ನೆ ತಾನೇ ಹೊಸ ತಗೊಂಡು ಹಂಗೆ ಕತ್ಕೊಂಡು ಹೊಟ್ಟೋಗವ್ರೆ. ಇದು ನನ್ನ ಫೇವ್ರೆಟ್ ಪೀಸ್. ಅಷ್ಟು ತಿನ್ನಲ್ಲ, ಎಷ್ಟೇ ಎಷ್ಟು ಏನು. ಯಾವಾಗೂ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ಈಗ ಬಂದು ಊಟ ಮಾಡ್ಕೊಂಡು ಹೋಗೋದು. ಓಕೆನಾ? ನೀವು ಹಂಗೆ ಮಾಡಿ. ತಿನ್ನೋದು ಮುಖ್ಯ. One hour later. ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ
ಏನಾದರೂ ಒಂದು ಲಿಂಕ್ ಕಳಿಸ್ತೀನಿ ಮನೆಗೆ. ಅಲ್ಲಿ ಮಹೀಂದ್ರ ಶೋರೂಮ್ ಬಂದಿದ್ದೀವಿ ಗೈಸ್. ಸಮಥಿಂಗ್ ಇಸ್ ಗೆಸ್ ಮಾಡಿ. ಇಷ್ಟೊಂದು ನಿನ್ನ ಜಡೆ ನೋಡಮ್ಮ. ಇದಾಗ್ಬಿಟ್ಟಿದೆ. ಇಷ್ಟೊಂದು ಒಂದು ನಮ್ಮ ಮನೆಗೆ ಬರ್ತಾ ಇದೆ. ಅದು ಯಾವುದಂತ ಗೊತ್ತಿಲ್ಲ, ತೋರಿಸ್ತೀನಿ ರೀ. ಇಷ್ಟರಲ್ಲಿ ಆಚೆ ಬಂದಿದೆ. ಆಚೆ ಅಲ್ಲಿ ಇದು ಬಂದ್ಬಿಟ್ಟು ಬುಲೋರ ಅನಿಸುತ್ತೆ. ಇದು XUV 300. ಈ ಥರಲ್ಲಿ ನಮ್ಮ ಮನೆಗೆ ಒಂದು ಅದು ಯಾವುದಂತ ಗೆಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ. ಮಾಡ್ಕೊಂಡೆ. ಓಪನ್ ಸ್ಟಾಕ್ ನೀರು QV 700 ಡೀಸೆಲ್ ಮ್ಯಾನ್ಯುಯಲ್ ವೈಟ್ ಹಬ್ಬಕ್ಕೆ ಡೆಲಿವರಿ. ಹಾಂ ಕೇಳಿಸ್ಕೊಂಡ್ಬಿಟ್ರಾ? ಆದರೆ ಯಾವ ಕಾರ್ ಅಂತ ನಿಮ್ಗೆ ಗೊತ್ತಿಲ್ಲ. ಅವ್ರು ಆ್ಯಕ್ಚುಲಿ ಒಟ್ಟಿನಲ್ಲಿ ಒಂದ್ಸತಿ ಫೈನಲ್ ಮಾಡ್ಕೊಂತಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಹೇಳ್ತೈತೆ ಹೇಳು. ಅದೇ ಅವರು ಒಟ್ಟಿನಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ನಾಳೆ ತಿರ್ಗಾ ಬರ್ತಾರೆ. ನಾಳಿದ್ದು ತಿರ್ಗಾ ಇವಾಗ ಬುಕಿಂಗ್ ಅಮೌಂಟ್ ಮಾಡಿದ್ದಾರೆ ಸರ್. ರೆಡ್ ಕಲರ್ ಕಾಣಿಸ್ತಾ ಇದ್ದಾಗ ಸೇಮ್ ಬ್ಲ್ಯಾಕ್ ಕಲರ್ ಒಂದಿನ ನಾನು ತೆಗಿತೀನಿ. ನನ್ನ ದುಡ್ಡಲ್ಲೇ ತೆಗಿತೀನಿ. ಸೇಮ್ ಬ್ಲ್ಯಾಕ್ ಕಲರ್ ನನ್ನ ದುಡ್ಡಲ್ಲಿ ತೆಗಿತೀನಿ. ಇಲ್ಲಿ ರೆಡ್ ಕಲರ್ ಇದೆ ಅಷ್ಟೇ. ಇದ್ರ ಬದಲಾಗಿ ಬ್ಲ್ಯಾಕ್ ಕಲರ್ ತಗೋತೀನಿ. ಈ ಥರದ ನಾನು ತಗೊತೀನಿ ಹೇಳಿ. ಕಪ್ಪು ಕಲರ್ 4 ಜನ ಹೋಗ್ಬೋದು. ದಿನ ಬ್ಲ್ಯಾಕ್ ಕಲರ್ ತಗೊತೀನಿ ಈಗ. ಏನಿದೆ ನೋಡಿ, ಬರೀ 4 ಜನ ಅಷ್ಟು. 20 minutes later. ಮತ್ತೆ ಕೋಟೇಶ್ವರಂಗೆ ಬಂದಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮತ್ತೆ ವಾಪಸ್ ನಮ್ಮಮ್ಮಗೆ ಹೊಟ್ಟೆ ಹಸಿದೆ ಅಂದ್ಬಿಟ್ಟು ಕೋಟೇಶ್ವರಂಗೆ ಬಂದಿದ್ದೀವಿ. ಅಮ್ಮ ಸ್ನ್ಯಾಕ್ಸ್ ಇಲ್ಲ ಏನಾದರೂ ತಿಂದರೆ ಇಲ್ಲಿಂದ ಹೋಗ್ಬೇಕು. ಕಾರ್ನ ಬುಕ್ ಮಾಡಿದ್ದೀವಿ. ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾವ ಕಾರ್ ಅಂತ ಗೆಸ್ ಮಾಡಿ. ಅಯ್ಯೋ ಲೈಟ್ ಜಾಸ್ತಿ ಆಗೋಯ್ತು. ಆ್ಯಕ್ಚುಲಿ ನವಯುಗದಲ್ಲಿ ಜಾಸ್ತಿ ತಿಂದ್ಬಿಟ್ನಾ. ಅವತ್ತು ಜಾಸ್ತಿ ಅಂತಿದ್ದಿಲ್ಲ, ಹೊಟ್ಟೆ ತುಂಬ ತಿಂದೆ. ಅಲ್ಲಿ ನಿದ್ದೆ ಮಾಡಿದವಳು. ಚಿಕ್ಕಬಳ್ಳಾಪುರದಲ್ಲಿ ಎದ್ದಿದ್ದೀವಿ ಎಲ್ಲರೂ. ನೀನು ಸ್ಟ್ರೈಕ್ ತನಕ ಒಳ್ಳೆ ನಿದ್ದೆ, ಸಕ್ಕತ್ತಾಗಿತ್ತು ನಿದ್ದೆ ಮಾತ್ರ. ನಾವು ಅಲ್ಲಿ ಚಿಕ್ಕಬಳ್ಳಾಪುರ ಹೋಗಿ ಮತ್ತೆ ವಾಪಸ್ ಮಿಲ್ಕ್ ಶೇಕ್ಗಳು ಬೇಡ. ಪ್ರೋಟೀನ್ ಸೆಕ್ಷನ್ ಲಾಸ್ಟ್ ಟೈಮ್ ಕೊಡಿದ್ದೀನಿ. ಲಾಸ್ಟ್ ಟೈಮ್ 1 ವಾರ ಹೋಗಿಲ್ಲ. ವಾಟ್ ಯು ವಾಂಟ್ ಟು ಟೆಲ್ ಮೀ? Please stop talking in English. No. My father spent over 10 lakh to English medium. From special. ಕೋಟೇಶ್ವರಂ ಕಡುಬು. ಕಡುಬು. ಕೋಟೇಶ್ವರಂ ಸ್ಪೆಷಲ್. ತಿಂದಿರೋದು ತಿನ್ನು ಅಲ್ಲೇನು ಇದೆಲ್ಲ ಮುಗಿದು. ಕೋಟೇಶ್ವರ ಒಂಥರ ನಮ್ಗೆ ಚರ್ಚ್ ಅಂಗಡಿ ಆಗ್ಬಿಟ್ಟೈತೆ. ಮೊನ್ನೆನೂ ಕೋಟೇಶ್ವರ ಬ್ಲಾಗ್ ಆಗೈತೆ, ಇವತ್ತು ಕೋಟೇಶ್ವರಂ ಬಂದಿದ್ದೀವಿ. ಬರೋದು ಒಳ್ಳೆ ಚಾಟ್ಸ್ ಅಂಗಡಿ ಥರ ತಿನ್ಕೊಂಡು ಹೋಗೋದು. ಜಾರಬಂಡಿ ಆಡ್ತಲ್ಲ ಅಲ್ಲಿ ಉಯ್ಯಾಲೆ ಆಡ್ಬೋದು, ಆದರೆ ನಮಗೆಲ್ಲ ಅಲ್ಲೂ ಇಲ್ಲ ತಾನಮ್ಮ. ನಾವು ಮಾಡಿದೆ ಓಡಿಸ್ಬಿಡ್ತೇನೆ. ಆವಾಗ ಒಂದು ಬೆನ್ಸ್ಲಿನ್ ನಿಂತಿತ್ತು ನಮ್ಮ ಕಾರ್ ಪಕ್ಕ. ಇವಾಗ ಒಂದು ಬೆನ್ಸ್ ಅಂದರೆ ದಟ್ ಈಸ್ ಯೂನಿವರ್ಸ್ ಸೈನ್. ನಮ್ಮ ಬೆನ್ಸ್ ಅವೆಲ್ಲ ಯೂನಿವರ್ಸ್ ನಮ್ಗೆ ಹೇಳೋದು. ಒಂಚೂರು ನೀನು ಕೈ ಎತ್ತೀಯಾ? ಎಲ್ಲದಕ್ಕೂ ಅಡ್ಡ ಬಂದ್ಬಿಡ್ತಾಳೆ. ಅಯ್ಯೋ ವೈಪರ್ ಆನ್ ಮಾಡಿಬಿಟ್ಲು. ಅವು ಅಡ್ಡ ಇಲ್ಲ ನನಗೆ. ನಿನ್ನ ಕೈಯೇ ನನ್ನ ಗಡ್ಡ. ಕಂಗ್ರ್ಯಾಚುಲೇಷನ್ ಬ್ರದರ್. ಎತ್ಬಿಡ್ ಶ್ರೇಖಾ. ಶ್ರೇಖಾ ನನ್ನ ಕಮೆಂಟ್ಸ್ ಅಲ್ಲಿ ಶ್ರೇಖಾ ಟೈಮ್ ಶ್ರೇಖಾ ಊಟ ಬಿಟ್ಟು ಶ್ರೇಖಾ ಅಂತ ತೋರಿಸ್ಬಿಡ್ರಿ ಗಾಯ್ಸ್. ನಾವು ಆ್ಯಕ್ಚುಲಿ ಎಲ್ಲಿದ್ದೀವಿ ಅಂದರೆ ನಮ್ಮ ಅಪ್ಪ ಆಫೀಸ್ ಹತ್ರ ಇದ್ದೀವಿ. ಇನ್ನೂ 6:30 ಆಗಿದೆ. ನಮ್ಮ ಮನೆಗೆ ಹೋಗಿಲ್ಲ. ಮಧ್ಯಾಹ್ನನೇ ಹೊರ್ಟೋಗ್ತಾ ಇದ್ವಿ. ನಾವಪ್ಪ ಏನಕ್ಕೆ ಆಫೀಸ್ ಹತ್ರ ಬಂದರು ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಕಾರ್ ಬುಕ್ ಮಾಡಬೇಕಾಗಿತ್ತು. ಅದಕ್ಕೆ ಅಲ್ಲಿಗೆ ಹೋಗಿ ದೇವನಹಳ್ಳಿಗೆ ಹೋಗಿ ಬಂದು ನಮ್ಮಪ್ಪ ವಾಕಿಂಗ್ ಮಾಡ್ತವ್ರೆ.
ಪಾರ್ಕ್ ಇದೆ ಅಂದ್ಬಿಟ್ಟು. ನಮ್ಮ ಅಕ್ಕ ಪಾಪ ನಾಳೆ ಇಂಟರ್ವ್ಯೂ ಇದೆ ಗೈಸ್, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಏನು ಸಬ್ಜೆಕ್ಟ್ ಅಕ್ಕ? ಅದೇ ನಾವು ಹೇಳೋಣ, ನನ್ನ ತಂಗಿ ಯೂಟ್ಯೂಬ್ ಚಾನಲ್. ನಾನು ಓದಿದ ಕೋರ್ಸೇ ಅದೇ, ನಾನು ಓದಿದ ಕೋರ್ಸಲ್ಲಿ ಒಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ತಗೊಂಡಿದ್ದಾಳೆ ಅಷ್ಟೇ. ಇವಾಗ ಹೇಳ್ರಿ, ನಾನು ಮಾತಾಡ್ತೀನಿ. ಇನ್ನೇನು ಗೈಸ್ ಸಮಾಚಾರ? ನೋಡ್ರಿ ಅವನು ಒಂದು ಹುಡುಗ, ಅವನು ತೋರಿಸ್ತೀನಿ ರೀ, ಕರೆಯೋಣ. ಏನೋ ಮಾತಾಡ್ತಿದ್ಯಾ? ಅಲ್ಲೊಂದು ಹುಡುಗ ಅವನೇ, ಏನೋ ಮನೆ ಸಂಸಾರ ಥರ ಮಾತಾಡ್ತಾನೆ ನೋಡ್ರಿ. ಆ ವೈಟ್ ಕಲರು, ಆ ಪರ್ಪಲ್ ಕಲರು ಅವ್ನಿಗೆ ಹೇಳ್ತಿರೋದು ಏನೋ ಅವ್ರ ಮನೇಲಿ ತುಂಬ ಪ್ರಾಬ್ಲಮ್ ಇದ್ದಂಗೆ ಆಯ್ತಾ, ಆವಾಗಿಂದ ಮಾತಾಡ್ತವನೆ. ಅದೇನು ಮಾತಾಡ್ತವನೆ ಈತ ನಿಂಗೆ ವಚ್ಚೆ ದುಃಖನೇ ಅಂತ. ಇವನ ಜಮೀನುಗಳ ಬಗ್ಗೆ ಎಲ್ಲ ಅಕ್ಕಪಕ್ಕದವ್ರ ಬಗ್ಗೆ ಎಲ್ಲ ಮಾತಾಡ್ತವನೆ. ಓಯ್ ಬಾರೋ ಇಲ್ಲಿ, ಬಲೆ ಮಾತಾಡ್ತಾ ಇದೀಯಾ? ಚಂದ ಕೊಡ್ತೀನಿ ಬಾರ, ಬಾಯ್ಲಿ ಬಾಯ್ಲಿ. ಅವನು ಹೆಂಗಾಡ್ತವ್ನು, ಕಿತ್ತೋಗ್ಬಿಡ್ಬೇಕು ಹಂಗಾಡ್ತಾನೆ. ಇವರಪ್ಪ ನಾಯನ. ಓ ಗೈಸ್, ನಮ್ಮ ಆಫೀಸ್ ಓನರ್ ಮಗ. ಏನ್ ಮಗ ಮಾತಾಡ್ತಾ ಇದೀಯಾ? ಇಲ್ಲ, ಗಣೇಶ ಪ್ಲಾನಿಂಗ್ ಆಗ್ತಾ ಇತ್ತು. ಎಲ್ಲಿ? ಇಲ್ಲ, ಪಾರ್ಕಲ್ಲಿ. ಪಾರ್ಕಲ್ಲಿ ಕೂರಿಸ್ತೀರಾ? ನನ್ನ ಚಾನಲ್ಗೆ ಹಾಯ್ ಮಾಡು. ಹಾಯ್ ಏನು? ಹಾಯ್. ಸಬ್ಸ್ಕ್ರೈಬ್ ಮಾಡು, ಸಬ್ಸ್ಕ್ರೈಬ್ ಮಾಡೋಗು. ಸಬ್ಸ್ಕ್ರೈಬ್. ಇನ್ನೊಂದ್ಸಲ ಹೇಳ. ನೀನ್ ಮಾಡೋ, ನೀನ್ ಮಾಡೋಗು. ನಿಮ್ ಫೋನ್ ಎತ್ಕೊಂಡು ನನ್ನ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡು. ನೋಡು, ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಎಲ್ಲಿ ಕೂರ್ಸೋದು ಗಣೇಶ? ನಿನ್ನ ಹಾಕ್ತಿರಿ ನೋಡು. ನಾನು ಅವಾಗ ಬರ್ತಿರೋ, ಅವಾಗ ನಿನ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ನಿಮ್ಮ ಅಪ್ಪ ಬಂದಿದ್ದೆ, ಎದ್ದೋಡ್ ಬಂದ್ಬಿಟ್ಟೆ. ಬೀಗ ಕೊಡಕ್ ಬಂದ? ಸರಿ ಆಯ್ತು. ಬೇರೆಯವ್ರಾಗಿದ್ರೆ ಬರಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಿದ್ದವ್ರು ಅಷ್ಟೇ. ಇರಕ್ಕ ಬಂದೆ ಅಂತ ಬರ್ತಾನೆ. ಓದ್ಕಷ್ಟೇ ಅಕ್ಕ. ವಾಟ್ ಈಸ್ ಗುಡ್ ಗವರ್ನೆನ್ಸ್? ಗುಡ್ ಗವರ್ನೆನ್ಸ್ ನೀ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ವಾಟ್ ಈಸ್ ಗುಡ್ ಗವರ್ನೆನ್ಸ್ ಕೇಳು. ಲೋಕಲ್ ಗವರ್ನೆನ್ಸ್ ಅಂದ್ರೆ ಏನು? ಅದನ್ನ ಓದಿಲ್ಲ. ಗುಡ್ ಗವರ್ನೆನ್ಸ್. ಗುಡ್ ಗವರ್ನೆನ್ಸ್ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, public administration is the action of the government. Action or a plan implemented by government for solving public problems. That's it. ಈ ವ್ಲಾಗ್ ಕ್ರಿಸ್ತು ಜಯಂತಿ ಅವ್ರು ನೋಡ್ತಾ ಇದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಾಳೆ ನಮ್ಮ ಅಕ್ಕಗೆ ನಾನೇ ಹೆಲ್ಪ್ ಮಾಡ್ತೀನಿ ಇಂಟರ್ವ್ಯೂಗೆ. ಹುಡುಗಿ ಅವಾಗ ಅವ್ರು ಎಲ್ಲಿದ್ರು ನಿಂತು ಪ್ರೇ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಹನ್ನೆಮನ್ ದೇವಸ್ಥಾನ 12 ಆಗಿತ್ತು. ವೇಟ್, ಯಾಕಂದ್ರೆ ಏನೋ ಕೆಲಸ ಆಗ್ತಾ ಇತ್ತು. ವೇಟ್. ಸುಮ್ಮನೆ ಆಗಿದ್ದಿದ್ರೆ ಬೇಜಾರಾಗ್ಬಿಡ್ತಾಯಿತ್ತು. ಕೆಲಸ ಆಗ್ತಾಯಿದೆ ಒಳಗಡೆ ಆಫೀಸಲ್ಲಿ, ಅದಾಗೋವರೆಗೂ ನಾವಿಲ್ಲೇ. We are waiting for the letters of each and every districts. ನಮ್ಮ ಗುಂಡಲ್ಲಿ ಅದನ್ನ ಪಾಪ ಬೆಳಗ್ಗೆ ತಂದಿದ್ದು. ನಾನೇನು ಅದರಲ್ಲೊಂದು ಹಾಡು ಕೇಳ್ತಾ ಇದ್ದೆ. ಜಾನು ಮಗಳೇ ನಮ್ಮ ಗುಂಡು ನೋಡಿ, ನಿಮ್ಗೆ ತೋರಿಸ್ತೀನಿ. 360 ಡಿಗ್ರಿ ಕನೆಕ್ಟ್ ಮಾಡಿ ನಾನು ಅವ್ರಿಗೆ ಅದರದ್ದು ಇದು ತೋರಿಸ್ತೀನಿ. ಗೊತ್ತು ಗಮ್ಮತ್ತು ಇಷ್ಟೇ ಇಷ್ಟಿರೋದು. ಅದೇನೋ ಮೂತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತಾರಲ್ಲ ಹಂಗೆ. ಓ ವಾವ್, ಓ ಮೈ ಗಾಡ್, ಬಲ ಗಲಾಟೆ ಆಗ್ತಿದ್ರೆ ಇದನ್ನೆಲ್ಲ ಆ ಮೂರ್ತಿನೋ ಕೀರ್ತಿನೋ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಇದು ಮೂತಿ ಚಿಕ್ಕದಾಗಿದೆ, ಕಾಪಿರೇಟ್ ಬಂದ್ಬಿಡುತ್ತೆ. ಬರಲ್ಲ ಸೊಂಡಿಕೋ ಅದರ್ಲಿಕ್ಕೂ ಇದು ಯಾವುದು ಆಡಕ್ಕಿದೆ. ಇಕ್ಕೋ ಅಷ್ಟೇ ಇಕ್ಕೋ ಬರುತ್ತೆ ಇದು. ಆಫ್ ಮಾಡಿ ಸಾಕು, ಕಾಪಿರೇಟ್ ಬರುತ್ತೆ. ಇಕ್ಕೋ ಬಂದೆ ಮತ್ತೆ ಆಫ್ ಮಾಡು, ಅದು ಆಫ್ ಮಾಡು. ನಾನು ಅವ್ರಿಗೆ ಹೇಳ್ಬೇಕಿರು. ಇಲ್ಲ ಕಟ್ ಮಾಡಿ ಬಿಡು. ಆಮೇಲೆ ಕೊಬ್ಬ ತಿಂದು ಇರಂಗೆ. ನಮ್ಮಮ್ಮ ಆಗ್ಲೇ ತಾನೇ ಯಾರ್ದೋ ಸ್ಟೋರಿ ಹೇಳಿದೆ. ಯಾರೋ ಹೆಂಡ್ತಿ ಕರ್ಕೊಂಡು ಹೋಗ್ಬಿಟ್ಟು ಕಣ್ಣೆ ಮುಚ್ಚಿ ಆಡೋಣ ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕೊಟ್ಟು ಗಂಡನ ಚಿವ್ದು ಬಿಟ್ಲ ಅಂತ.
ಇವಾಗ ನಾನು ಹಂಗೆ ಮಾಡ್ಬೇಕು ನಿಮಗೆ. ಕಣ್ಣಿಗೆ ಬಟ್ಟೆ ಕೊಟ್ಟು ನಿಮ್ಮ ಕಣ್ಣು ಮುಂದೆನೇ ಲೈವಲ್ಲಿ ತಿಳ್ಬಿಡ್ತೀನಿ. ಮೀಟ್ರು ಬೇಕು, ಮೀಟ್ರು. ನಾವು ಆಡಿದ್ದು ಆಡ್ ತೋರಿಸು. ನಾವು ಇವಾಗ ಏನು ಮಾಡಿದ್ವಿ ಗೊತ್ತಾ? ಆಡ್ತೀವಿ. ಇಷ್ಟೊಂದು ರಂಗಿನ ರಂಗಾವಳಿ ನಾ ಕದ್ದು ನೋಡಿದೆ ಆ ಕಣ್ಣಲ್ಲಿ ಮನಸ್ಸು ಸೇರಿದೆ ಒಳಗೆ ಕೊಂಚ ರೇಷಿಮೆ ಕೊಂಚ ಹುಣ್ಣಿಮೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್, ಲೈಕ್, ಶೇರ್ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.